ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾಗಿರುವಂತಹ ಸಾಂಪ್ರದಾಯಿಕ ಅಡುಗೆಯಾದಂತಹ ರಾಗಿ ಹಾಲ್ಬಾಯನ್ನು ಹೇಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪನಷ್ಟು ಕ್ಲೀನ್ ಮಾಡಿರುವಂಥ ರಾಗಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವು 2 ರಿಂದ 3 ಬಾರಿ ಆದರೂ ನೀಟಾಗಿ ತೊಳೆದುಕೊಳ್ಬೇಕು. ಈ ರೀತಿ ತೊಳೆಯೋದ್ರಿಂದ ಇದರಲ್ಲಿರುವಂಥ ಧೂಳಾಗಿರ್ಬೋದು ಅಥವಾ ಹೊಟ್ಟು ಎಲ್ಲವೂ ಹೋಗುತ್ತೆ. ನಂತರ ಇದಕ್ಕೆ ನೀರನ್ನು ಹಾಕಿ ಸುಮಾರು ಇದು 8 ಗಂಟೆಗಳ ಕಾಲನಾದರೂ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಇದನ್ನು ಪೂರ್ತಿ ನೈಟು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ನೆನೆದಿದೆ. ನಾವು ಹೆಚ್ಚು ಹೊತ್ತು ನೆನೆಸೋದ್ರಿಂದ ರಾಗಿ ಹಾಲನ್ನು ನಾವು ಚೆನ್ನಾಗಿ ತೆಕ್ಕೊಳ್ಬಹುದು. ಈಗ ಅದರ ನೀರನ್ನು ಶೋಧಿಸಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನಾವು ನೆನೆಸಿರುವಂಥ ರಾಗಿಯನ್ನು ಸೇರಿಸ್ಕೊಳ್ಳೋಣ. ರಾಗಿಯನ್ನು ಯಾವ ಕಪ್ನಲ್ಲಿ ತೆಗೆದುಕೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ನಷ್ಟು ಹಸಿ ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಈ ರೀತಿಯಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಸ್ಟ್ರೈನರ್ನ ತೆಗೆದುಕೊಂಡು ಅದ್ರ ಮೇಲೆ ಒಂದು ಕಾಟನ್ ತೆಳುವಾದ ಬಟ್ಟೆಯನ್ನು ಹಾಕ್ಕೊಳ್ಳಿ. ಈಗ ನಾವು ರುಬ್ಬಿರುವಂಥ ಈ ಹಾಲನ್ನು ಅದರ ಮೇಲೆ ಹಾಕಿ ನಾವೀಗ ಶೋಧಿಸ್ಕೊಳ್ಳೋಣ. ನೋಡಿ, ಈ ರೀತಿ ಈ ಬಟ್ಟೆಯಿಂದ ನಾವು ಈ ರೀತಿ ಹಿಂಡ್ಕೊಳ್ತಾ ನಾವು ಈ ಹಾಲನ್ನು ತೆಗೆದುಕೊಳ್ಬೇಕು. ಇದೇ ಪ್ರೋಸೆಸ್ನಲ್ಲಿ ನಾವು 2 ರಿಂದ 3 ಬಾರಿ ಆದರೂ ನಾವು ಈ ರಾಗಿ ಹಾಲನ್ನು ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಮತ್ತೊಮ್ಮೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ನಾನು ಗ್ರೈಂಡ್ ಮಾಡಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಶೋಧಿಸ್ಕೊಂಡಿದ್ದ ನಂತರ ನನಗಿಲ್ಲಿ ಸುಮಾರು 1 ಲೀಟರ್ನಷ್ಟು ನನಗಿಲ್ಲಿ ರಾಗಿ ಹಾಲು ಸಿಕ್ಕಿದೆ. ಈಗ ನಾನು ಇದಕ್ಕೆ ಯಾವ ಕಪ್ಪಿನಲ್ಲಿ ನಾವು ರಾಗಿಯನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಬೆಲ್ಲ ಕರಗೋದಕ್ಕೆ ಬಿಟ್ಬೇಡ. ಇಲ್ಲಿ ನೀವು ಇದಕ್ಕಿಂತ ಹೆಚ್ಚಿಗೆ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಅಥವಾ ಕಡಿಮೆ ಆದರೂ ಸೇರಿಸ್ಕೊಳ್ಬೋದು. ಆದರೆ ಕರೆಕ್ಟಾದ ಅಳತೆ ಅಂದರೆ ನಾವು 2 ಕಪ್ನಷ್ಟು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಇದರ ಫ್ಲೇವರಿಗೋಸ್ಕರ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಜಾಯಿಕಾಯಿ, 8 ರಿಂದ 10 ಮೆಣಸು, 1/4 ಚಮಚದಷ್ಟು ಸೋಂಪು ಅನ್ನು ಸೇರಿಸ್ಕೊಂಡು ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏಲಕ್ಕಿಯನ್ನು ನಾನಿಲ್ಲಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೈಸಾಗಿ ಪೌಡರ್ ಆಗುತ್ತೆ. ಈಗ ಒಂದು ಪ್ಲೇಟನ್ನು ತೆಗೆದುಕೊಂಡು ನಾವು ಸ್ವಲ್ಪ ತುಪ್ಪವನ್ನು ಇದಕ್ಕೆ ಗ್ರೀಸ್ ಮಾಡಿ ಮೊದಲಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲಿಯನ್ನು ಇಟ್ಕೊಂಡು ನಾವು ಬೆಲ್ಲವನ್ನು ಕರಗಲಿಕ್ಕೆ ಇಟ್ಕೊಂಡಿದ್ನಲ್ಲ, ಈಗ ಪೂರ್ತಿಯಾಗಿ ಕರಗಿದೆ. ಈಗ ಇದನ್ನು ಒಂದು ಸ್ಟ್ರೈನರ್ನಿಂದ ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿರುವಂಥ ಕಲ್ಲಾಗಿರ್ಬೋದು, ಕಡ್ಡಿ ಕಸಗಳಾದರೂ ಇದು ಈಗ ಫಿಲ್ಟರ್ ಆಗುತ್ತೆ. ಇಷ್ಟಾಗಿದ್ದ ನಂತರ ಸ್ಟವನ್ನು ಆನ್ ಮಾಡಿಕೊಂಡು ನಾವೀಗ ಇದನ್ನು ಕೈ ಬಿಡದಂತೆ ತಿರುಗಿಸ್ಕೊಳ್ತಾ ಇದನ್ನು ಕುಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ನಮಗೆ ಸ್ವಲ್ಪ ಕೆಲಸ ಹಿಡಿಯುತ್ತೆ. ಏನಿಲ್ಲ ಅಂದರೂ ಇದು ಕರೆಕ್ಟಾಗಿ ಬೇಯಬೇಕಂದ್ರೆ 15 ರಿಂದ 20 ನಿಮಿಷಗಳ ಕಾಲ ಬೇಕಾಗತ್ತೆ. ಮೊದಲಿಗೆ ನೀವು ಸ್ಟವನ್ನು ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನಂತರ ಇದು ಗಟ್ಟಿ ಆಗ್ತಾ ಬಂದಂತೆ ಫ್ಲೇಮನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದು ವೇಳೆ ನಾವು ಕೈಯನ್ನು ಬಿಟ್ಟರೆ ಇದು ಗಂಟಾಗುವಂಥದ್ದು ಅಥವಾ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ. ಈಗ ನಾವು ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಚಿಟಿಕೆಯಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗುತ್ತೆ. ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಹಾಗೆ ಇದು ಕುಕ್ ಆಗ್ತಾ ಆಗ್ತಾ ಇದರ ಬಣ್ಣ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಮತ್ತೊಂದು ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಏಲಕ್ಕಿ, ಸೋಂಪು, ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೌಡರನ್ನು ಹಾಕಿದ ನಂತರ ನಮಗೆ ರಾಗಿ ಹಾಲ್ಬೈ ಟೇಸ್ಟು ಮತ್ತಷ್ಟು ರಿಚ್ ಆಗಿರುತ್ತೆ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ದೇವಸ್ಥಾನಗಳಲ್ಲಿ ತಿನ್ನುವಂಥ ಪ್ರಸಾದದ ರೀತಿಯಲ್ಲಿ ಇದು ಫ್ಲೇವರ್ ಇರುತ್ತೆ. ನೋಡಿ, ಇದು ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಬೆಂದಿದೆ ಅಂತ ನಾವು ತಿಳ್ಕೊಳ್ಬೇಕಂದ್ರೆ ನಾವು ಸೌಟಿಂದ ಹಿಂಗೆ ಎತ್ತಿದಾಗ ನೋಡಿ, ಇದು ಸೌಟಿನಲ್ಲೇ ಇದು ಸ್ಟಿಕ್ ಆಗುತ್ತೆ. ಈ ಹದಕ್ಕೆ ಬಂದ ನಂತರ ನಾವು ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಈಗಾಗಲೇ ಗ್ರೀಸ್ ಮಾಡಿರುವಂಥ ಪ್ಲೇಟ್ಗೆ ನಾವು ಈ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಸ್ಪ್ಯಾಚುಲದ ಸಹಾಯದಿಂದ ಇದರ ಮೇಲ್ಭಾಗದಲ್ಲಿ ನಾವು ಈ ರೀತಿ ಸೆಟ್ ಮಾಡಿಕೊಂಡ ನಂತರ ಇದನ್ನು ಏನಿಲ್ಲ ಅಂದರೂ ನೀವು 1 ಗಂಟೆಗಳ ಕಾಲನಾದರೂ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈಗ 1 ಗಂಟೆ ಆಗಿದೆ. ಪೂರ್ತಿಯಾಗಿ ಇದು ತಣ್ಣಗಾಗಿದೆ. ಈಗ ಇದನ್ನು ನಾನು ಮತ್ತೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಇದನ್ನು ಟ್ಯಾಪ್ ಮಾಡಿ ತೆಗೆದ್ರೆ ನಮಗೀಗ ರಾಗಿ ಹಾಲ್ಬಾಯ್ ರೆಡಿಯಾಗಿದೆ. ಇದನ್ನು ನಾವು
ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಾಲ್ಬಾಯ್ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ನೋಡಿ ಇದು ಎಷ್ಟು ಸಾಫ್ಟಾಗಿ ಎಷ್ಟು ಜೆಲ್ಲಿ ರೀತಿಯಲ್ಲಿ ಇದು ಬಂದಿದೆ ಅಂತ. ಇದು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಇದು ಕುಕ್ ಆಗಿದೆ. ಈಗಿನ ಮಕ್ಕಳಂತೂ ರಾಗಿ ಮುದ್ದೆ ಆಗಲಿ ರೊಟ್ಟಿನಾಗಲಿ ತಿನ್ನೋದಕ್ಕೆ ತುಂಬಾ ಹಠ ಮಾಡ್ತಾರೆ. ಅಂಥ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗೂ ಇಷ್ಟಪಟ್ಟು ತಿಂದು ಮತ್ತೆ ಮತ್ತೆ ಕೇಳ್ತಾರೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.